ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರ್ಣಶಾಲೆಗಳ ಹಬ್ಬ. ರೀಪ್ರಿಂಟ್ಸ್ ಪುಟ 3508, ಪುಟದ ಸಂಖ್ಯೆ 224-225. ಯಹೂದ್ಯರ ಎರಡು ದೊಡ್ಡ ಹಬ್ಬಗಳು ಯಾವುವೆಂದರೆ, ಮೊದಲನೆಯ ತಿಂಗಳಿನ 15ನೆಯ ದಿನದಿಂದ 21ನೆಯ ದಿನದವರೆಗೂ ನಡೆಯುವ ಪಸ್ಕ ಹಬ್ಬ ಮತ್ತು 7ನೇ ತಿಂಗಳಿನ 15ನೆಯ ದಿನದಿಂದ 22ನೆಯ ದಿನದವರೆಗೆ ನಡೆಯುವ ಪರ್ಣಶಾಲೆಗಳ ಹಬ್ಬ. ಇದು ಅಕ್ಟೋಬರ್ ತಿಂಗಳಿನ 1ನೇ ದಿನಾಂಕದ ಸಮೀಪದಲ್ಲಿ ಬೀಳುತ್ತದೆ. ಆದರೆ ಅದು ಚಂದ್ರಮಾನ ಕಾಲಗಣನೆಯ ಅನುಸಾರವಾಗಿರುವ ಯಹೂದ್ಯರ ಕಾಲಗಣನೆಯ ಪ್ರಕಾರ ಬದಲಾಗುತ್ತಿರುತ್ತದೆ. ಈ ಎರಡು ದೊಡ್ಡ ಹಬ್ಬಗಳು ಯಹೂದ್ಯರ ವರ್ಷದ ಕಾಲವನ್ನು ವಿಭಾಗಿಸಿದ್ದು, ಜನರು ದೇಶದ ಎಲ್ಲ ಕಡೆಯಿಂದ ರಾಜಧಾನಿಯಾದ ಯೆರೂಸಲೇಮಿಗೆ ಭೇಟಿ ನೀಡಿ 1 ವಾರ ಅನ್ಯೋನ್ಯತೆಯಲ್ಲಿದ್ದು ದೇವರಿಗೆ ಕೃತಜ್ಞತಾ ಅರ್ಪಣೆಗಳನ್ನು ಸಲ್ಲಿಸಿ ಆತನಿಗೆ ಅರಿಕೆ ಮಾಡಿಕೊಳ್ಳುವುದನ್ನು ಅಪೇಕ್ಷಿಸುವ ಸಂದರ್ಭಗಳಾಗಿದ್ದವು. ಈ ಎರಡು ದೊಡ್ಡ ಹಬ್ಬಗಳು ವರ್ಷದ ಆರಂಭದಲ್ಲಿ ಸೂಚಿಸುತ್ತಿದ್ದವು. ಒಂದು ಸಾರ್ವಜನಿಕ ಪಂಚಾಂಗವನ್ನು, ಮತ್ತೊಂದು ಸಭೆಯ ಧಾರ್ಮಿಕ ಪಂಚಾಂಗವನ್ನು ಸೂಚಿಸುವುಗಳಾಗಿದ್ದವು. ಆದರೂ ಸಂಪೂರ್ಣವಾಗಿ ಆಡಳಿತವು ಧಾರ್ಮಿಕವಾದ ತಳಹದಿಯ ಮೇಲೆ ನಿರ್ಮಾಣಗೊಂಡಿರಲಾಗಿ ಇವು ಒಂದು ಅರ್ಥದಲ್ಲಿ ಧಾರ್ಮಿಕವಾದುದೆಂದು ಹೇಳಬಹುದಾಗಿತ್ತು. ಇಸ್ರಾಯೇಲು ದೇವರಿಗೆ ಸಂಭವಿಸಿದ ಜನಾಂಗವಾಗಿತ್ತು ಮತ್ತು ಅದರ ಆಜ್ಞಾವಿಧಿಗಳು ಆತನಿಂದ ಬಂದಿದ್ದವುಗಳಾಗಿದ್ದವು. ಈ ಪ್ರತಿಯೊಂದು ಹಬ್ಬವು ವಿಶಿಷ್ಟವಾದ ಧಾರ್ಮಿಕ ಯಜ್ಞ ಅರ್ಪಣೆಗಳನ್ನು ಒಳಗೊಂಡಿರುವುಗಳಾಗಿ ಇವು ನಮ್ಮ ಕರ್ತನನ್ನು ಮತ್ತು ಆತನ ಯಜ್ಞವನ್ನು ಮತ್ತು ಆತನ ದೇಹವಾಗಿರುವ ಸುವಾರ್ಥ ಯುಗದ ಸಭೆಯ ವಿಷಯವಾಗಿ ಸೂಚಿಸುವುಗಳಾಗಿದ್ದವು. ವರ್ಷದ ಆರಂಭದಲ್ಲಿನ ಪಸ್ಕ ಹಬ್ಬವು ಐಗುಪ್ತದಿಂದ ಬಿಡುಗಡೆಯಾದುದರ ವಾರ್ಷಿಕ ಆಚರಣೆಯಾಗಿದ್ದು, ಈ ಪಸ್ಕ ಹಬ್ಬದ ಯಜ್ಞದ ಕುರಿಯಾದ ಕ್ರಿಸ್ತನನ್ನು ಮತ್ತು ನಂತರದ ಹಬ್ಬದ ಸಂಭ್ರಮ ಆಚರಣೆಯ ಕರ್ತನ ಜನರೆಲ್ಲರಿಗೆ ಆತನ ರಕ್ತದ ಮೇಲಿನ ನಂಬಿಕೆಯ ಮೂಲಕವಾಗಿ ಲಭಿಸುವ ಸ್ವಾತಂತ್ರ್ಯ, ಸಂತೋಷ ಮತ್ತು ಆಶೀರ್ವಾದಗಳನ್ನು ಸೂಚಿಸುತ್ತಿತ್ತು. ಹಿಮಕಾಲದಲ್ಲಿ ನಡೆಯುವ ಹಬ್ಬವು ದೋಷಾರೋಪಣೆಯ ಮಹಾ ದಿನವನ್ನು ಹಾಗೂ ಅದರ ಪಾಪ ನಿವಾರಣಾ ಅರ್ಥವಾದ ಬಲಿಗಳು, ಸುವಾರ್ಥ ಯುಗದಲ್ಲಿ ನಡೆಯುವ ಉತ್ತಮವಾದ ಯಜ್ಞಗಳನ್ನು ಮತ್ತು ಕಡೆಯಲ್ಲಿ ಸಮಸ್ತ ಲೋಕದ ಪಾಪದ ನಿವಾರಣೆಯನ್ನು ಹಾಗೂ ಅದರ ಫಲವಾಗಿ ಅಂತ್ಯದಲ್ಲಿ ಮಾನವ ಕುಲದ ಮೇಲೆ ಈಗಲೂ ನೆಲೆಗೊಂಡಿರುವ ಶಾಪ ತೆಗೆದುಹಾಕುವುದನ್ನು ಛಾಯಾರೂಪದಲ್ಲಿ ನಿರ್ದೇಶಿಸುವುದು. ಇಸ್ರಾಯೇಲರು ಅರಣ್ಯದ ಮೂಲಕವಾಗಿ ವಾಗ್ದತ್ತ ದೇಶಕ್ಕೆ ದಾಟಿ ಹೋದ ಸಮಯದಲ್ಲಿ ಈ ಹಬ್ಬದ ಆಚರಣೆಯನ್ನು ನೇಮಿಸಲಾಗಿತ್ತು. ಅದು ಅರಣ್ಯ ಜೀವಿತವನ್ನು ಮತ್ತು ಕಾನಾನ್ ದೇಶವನ್ನು ಪ್ರವೇಶಿಸಿ ಅದರಲ್ಲಿನ ಬಾಧ್ಯತೆಯನ್ನು ಹಾಗೂ ಬಹು ವಿಸ್ತಾರವಾದ ವಾಸಸ್ಥಳಗಳನ್ನು ಅನುಭೋಗಿಸುವ ಸೌಭಾಗ್ಯವನ್ನು ಪಡೆದದ್ದರ ಸ್ಮರಣಾರ್ಥವಾಗಿತ್ತು. ಅದು ನಿಜವಾಗಿಯೂ ಹೊಸ ವರ್ಷ ಆಚರಣೆಯ ಹಬ್ಬವಾಗಿದ್ದು, ಆ ವರ್ಷದಲ್ಲಿನ ಫಲಗಳನ್ನು ಒಟ್ಟುಗೂಡಿಸಿ ಒಂದು ರೀತಿಯಲ್ಲಿ ಕೃತಜ್ಞತೆಯನ್ನು ಸೂಚಿಸುವ ಸಂದರ್ಭವಾಗಿತ್ತು. ಪರ್ಣಶಾಲೆಯ ಹಬ್ಬದ ಆಚರಣೆ ಈ ಸಂದರ್ಭದಲ್ಲಿ ಜನರಲ್ಲಿ ಬಳಕೆಯಾಗಿದ್ದುದನ್ನು ಎಡಸ್ಟ್ರೀಮ್ ಮತ್ತು ಇತರರಿಂದ ಹೀಗೆ ವರ್ಣಿಸಲ್ಪಟ್ಟಿರುವುದು: ಯೆರೂಸಲೇಮಿನಲ್ಲಿ ಎಲ್ಲೆಲ್ಲಿಯೂ, ಅಂದರೆ ಅಂಗಳಗಳಲ್ಲಿ, ಮನೆಯ ಮೇಲೆ, ರಸ್ತೆಗಳಲ್ಲಿ ಮತ್ತು ಚೌಕಗಳಲ್ಲಿ ಪರ್ಣಶಾಲೆಗಳನ್ನು ನಿರ್ಮಿಸಲಾಗುತ್ತಿತ್ತು. ಈ ಪರ್ಣಶಾಲೆಗಳನ್ನು ಖರ್ಜೂರ, ಆಲ, ಒಲಿವ, ದೇವದಾರು, ನಿರವಂಜಿ ಮುಂತಾದ ಮರಗಳ ಕೊಂಬೆಗಳಿಂದ ಮಾಡಲಾಗುತ್ತಿತ್ತು. ಯಾರೂ ಮನೆಗಳಲ್ಲಿ ವಾಸಿಸುತ್ತಿರಲಿಲ್ಲ. ಎಲ್ಲರೂ, ಅಂದರೆ ಆ ಊರಿನವರೆಲ್ಲರೂ ಮತ್ತು ದೇಶದ ಇತರ ಕಡೆಗಳಿಂದ ಬಂದವರು ಈ ಪರ್ಣಶಾಲೆಗಳಲ್ಲಿ ವಾಸಿಸುತ್ತಿದ್ದರು. ಸಾಮಾಜಿಕ ಶ್ರೇಣಿಗಳು, ಐಶ್ವರ್ಯವಂತರು ಮತ್ತು ಬಡವರ ನಡುವಿನ ಅಂತರಗಳು ಮುಂತಾದ ವೈವಿಧ್ಯತೆಗಳೆಲ್ಲವೂ ಒಂದು ಸಮಯಕ್ಕೆ ಮರೆತು ಹೋಗಿ ಪ್ರತಿಯೊಬ್ಬನೂ ಇತರರನ್ನು ತನ್ನ ನೆರೆಯವನಂತೆ ಭಾವಿಸಿಕೊಂಡು ಜೀವಿಸುತ್ತಿದ್ದರು.
ಪ್ರತಿ ಬೆಳಗ್ಗೆಯಲ್ಲಿಯೂ ಒಂದು ಉಲ್ಲಾಸಭರಿತವಾದ ಮೆರವಣಿಗೆಯು ಸಂಗೀತದೊಂದಿಗೆ ಶಿಲೋವ ಕೊಳಕ್ಕೆ ಇಳಿದು ಹೋಗಿ ಅಲ್ಲಿಂದ ಚಿನ್ನದ ಊಜೆಯಲ್ಲಿ ನೀರನ್ನು ತುಂಬಿಸಿಕೊಂಡು ಆ ನೀರನ್ನು ಯಜ್ಞವೇದಿಯ ಮೇಲೆ ಸ್ತುತಿಗೀತೆಗಳ ನಡುವೆ ಒಯ್ಯಲಾಗುತ್ತಿತ್ತು. ರಾತ್ರಿಯ ಸಮಯದಲ್ಲಿ 4 ಚಿನ್ನದ ಬಟ್ಟಲುಗಳನ್ನು ಹೊಂದಿರುವ 4 ಚಿನ್ನದ ದೊಡ್ಡ ದೀಪಸ್ತಂಭಗಳು ದೇವಾಲಯದ ಅಂಗಳದ ನಡುವೆ ಇಡಲಾಗಿತ್ತು. ಅದರಿಂದ ಹೊರಬರುವ ಬೆಳಕು ಇಡೀ ಪಟ್ಟಣದಲ್ಲೆಲ್ಲ ಕಾಣಲ್ಪಡುತ್ತಿತ್ತು. ಈ ದೀಪಸ್ತಂಭದ ಬೆಳಕಿನ ಸುತ್ತಲೂ ಶ್ರದ್ಧಾ ಭಕ್ತಿಯುಳ್ಳವರು ಉರಿಯುವ ದೀವಿಟ್ಟೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಜನರ ಮುಂದೆ ನೃತ್ಯ ಮಾಡುತ್ತಾ ಕೀರ್ತನೆ ಸ್ತುತಿಗೀತೆಗಳನ್ನು ಹಾಡುತ್ತಿರಲು, ಲೇವಿಯರು ದೇವಾಲಯದ ಸ್ತ್ರೀಯರ ಅಂಗಳಕ್ಕೆ ಹೋಗುವ 15 ಮೆಟ್ಟಿಲುಗಳ ಮೇಲೆ ನಿಂತು ಆ 15 ಮೆಟ್ಟಿಲುಗಳನ್ನು ಸೂಚಿಸುವ ಯಾತ್ರಾಗೀತಗಳನ್ನು ಸಂಗೀತ ವಾದ್ಯದ ಸಹಿತವಾಗಿ ಆಡುತ್ತಿದ್ದರು. ದೇವಾಲಯಕ್ಕೆ ಮಾಡಲಾಗುತ್ತಿದ್ದ ದೀಪ ಅಲಂಕಾರವು ಆ ದೇವಾಲಯದ ಮೂಲಕವಾಗಿ ಅಂಧಕಾರದಲ್ಲಿರುವ ಅನ್ಯ ಜನರಿಗೆ ಹೊಳೆಯುವ ಬೆಳಕಿಗೆ ಸಂಕೇತವಾಗಿರುವುದು. ಅನಂತರ ಬೆಳಿಗ್ಗೆ ಸೂರ್ಯೋದಯವಾಗುವಾಗ ಯಾಜಕರು ಊದುವ ಯೆಹೋವನ ಸೈನ್ಯದ ಬೆಳ್ಳಿಯ ತುತ್ತೂರಿಯ ಶಬ್ದವು ಹಬ್ಬದ ದಿನದ ತುತ್ತೂರಿಯ ಶಬ್ದದಿಂದ ಮುಂದುವರಿಸಲ್ಪಟ್ಟು ಅದು ನಿದ್ರಿಸುವವರನ್ನು ಎಬ್ಬಿಸಲು ಹಾಗೂ ಅನ್ಯಧರ್ಮದ ವಿರೋಧವಾಗಿ ಪ್ರತಿರೋಧಿಸುವುದಕ್ಕಾಗಿ ಕರೆ ಕೊಡುವುಗಳಾಗಿರುವವು. ಹಬ್ಬದ ಕಡೆಯ ದಿನದ ಸಾಯಂಕಾಲದಲ್ಲಿ ಆ ಭವ್ಯವಾದ ದೀಪ ಅಲಂಕಾರವು ಕೊನೆಗೊಳ್ಳುವಾಗ ಕ್ರಿಸ್ತನು ತನ್ನ ಕಡೆಗೆ ಗಮನ ಸೆಳೆಯುವನಾಗಿ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ್ದೇನೆಂದು ಭಾವಿಸಲಾಗಿರುವುದು. ಅದು ನಿರಂತರವೂ ಬೆಳಗುತ್ತಿದ್ದು ದೇವಾಲಯವನ್ನು ಹಾಗೂ ಪವಿತ್ರ ನಗರಿಯನ್ನು ಬೆಳಗುವುದು ಮಾತ್ರವಲ್ಲದೆ ನೀತಿ ಸೂರ್ಯನಂತೆ ಸಮಸ್ತ ಲೋಕವನ್ನು ಬೆಳಗಿಸುವುದು.